Hey guys, welcome back to my YouTube channel. So guys, Government of India Ministry of Railways ನಲ್ಲಿ ಭರ್ಜರಿ ನೇಮಕಾತಿ ನಡೀತಾ ಇದೆ. ಸೊ ಟೋಟಲ್ 30,307 NTPC ಹುದ್ದೆಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ. ಸೊ ಇದರಲ್ಲಿ ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ ಅಭ್ಯರ್ಥಿಗಳು ಅಪ್ಲೈ ಮಾಡಬಹುದು. ಸೊ ಇದು ಬಂದ್ಬಿಟ್ಟು NTPC ಹುದ್ದೆಗಳಾಗಿರ್ತವೆ. ಸೊ ಹಾಗೆ ಈ ಒಂದು ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಯಾವಾಗ, ಕೊನೆ ದಿನಾಂಕ ಯಾವಾಗ, ಸೊ ಪ್ರತಿಯೊಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬಿಫೋರ್ ದಟ್ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಲೇಟೆಸ್ಟ್ ಜಾಬ್ ಅಪ್ಡೇಟ್ಸ್ಗಳು ಏನಿದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಹಾಗೆ ನಮ್ಮ ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ನೀವು ಜಾಯ್ನ್ ಆಗ್ಬೋದು. ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಸೊ ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಹಾಕ್ತಾ ಇರ್ತೀವಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಇಂದ ಒಂದು ರಿಕ್ರೂಟ್ಮೆಂಟ್ ಆಗಿರುತ್ತೆ. ಸೊ ಇದು ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ. ಓಕೆ, ಸೊ ರಿಕ್ರೂಟ್ಮೆಂಟ್ ಆಫ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕೆಟಗರೀಸ್, ಸೊ NTPC ಗ್ರಾಜುಯೇಟ್ ಅಂಡ್ ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಆಗಿರುತ್ತೆ. ಅಪ್ಲಿಕೇಶನ್ಸ್ ಆರ್ ಇನ್ವೈಟೆಡ್ ಫ್ರಮ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ for the following post non-technical popular categories in the tables. Okay, below applications complete in all respect must be submitted in online only. Okay, so ಇದನ್ನ ಆನ್ಲೈನ್ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಬೇಕಾಗ್ತದೆ. ಆಫ್ಲೈನ್ಗೆ ಯಾವುದೇ ರೀತಿಯ ಒಂದು ಅವಕಾಶ ಇರೋದಿಲ್ಲ. ಫಾರ್ ಡೀಟೇಲ್ಸ್ ಪ್ಲೀಸ್ ರೆಫರ್ CN ನಂಬರ್, ಅಂದ್ರೆ ಏನೊಂದು ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ ಅದು ಕೂಡ ನೀವು ರೆಫರ್ ಮಾಡಬಹುದು. ಹಾಗೆ ಅವರೊಂದು ವೆಬ್ಸೈಟ್ ಕೂಡ ಇದೆ, ಅಫಿಷಿಯಲ್ ವೆಬ್ಸೈಟ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಅಲ್ಲಿಂದ ಕೂಡ ನೀವು ಡೈರೆಕ್ಟ್ ಆಗಿ ಇದನ್ನ ಕ್ಲಿಕ್ ಮಾಡಿ ನೋಡಬಹುದು. ಸೊ ಹಾಗೆ ಇದು ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಡೇಟ್ ಯಾವಾಗ ಅಂತಂದ್ರೆ 38/2025 38ರಿಂದ ಸ್ಟಾರ್ಟ್ ಆಗುತ್ತೆ 2025ರಿಂದ. ಕ್ಲೋಸಿಂಗ್ ಡೇಟ್ 29/9/2025 ಗೆ ಇದು ಎಂಡ್ ಆಗುತ್ತೆ. ಓಕೆ, ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇದು ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ತುಂಬಾ ಜನ ಇದರಲ್ಲಿ ಸ್ಟೇಟ್ ಗವರ್ಮೆಂಟ್ ಹುದ್ದೆಗಳಿಗೂ ಕೂಡ ಅಪ್ಲೈ ಮಾಡಿದೀರಾ. ನೋಡಿ, ಇದು ಕೂಡ ಒಂದು ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳಾಗಿರ್ತವೆ. ಇದು ಕೂಡ ನೀವು ಅಪ್ಲೈ ಮಾಡಿ, ಖಂಡಿತವಾಗಿ ಒಂದಲ್ಲ ಒಂದು ನಿಮ್ಗೆ ಕ್ಲಿಕ್ ಆಗೇ ಆಗುತ್ತೆ. ಸೊ ಇದು ಕೂಡ ಒಂದು ಒಳ್ಳೆ ಪೋಸ್ಟ್ ಆಗಿರುತ್ತೆ, ಸೆಂಟ್ರಲ್ ಗವರ್ಮೆಂಟ್ ಪೋಸ್ಟ್ ಆಗಿರುತ್ತೆ. ಸೊ ಇದು ಯಾವ್ಯಾವ ಪೋಸ್ಟ್ ಇದಾವೆ ಅಂತಂದ್ರೆ ನೋಡಿ, ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್ ಪೋಸ್ಟ್ ಇದಾವೆ. ಪೇ ಲೆವೆಲ್ ಆಸ್ ಪರ್ 7 CPC. ಓಕೆ, ದೆನ್ ಇನಿಷಿಯಲ್ ಪೇ 35,400 ರೂಪಾಯಿ ಕೊಟ್ಟಿದ್ದಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ B2 ಕೊಟ್ಟಿದ್ದಾರೆ. ಏಜ್ ಆಸ್ ಅನ್ 1/1/25 ಗೆ 18 ವರ್ಷ 36 ವರ್ಷ. ಸೊ ಮ್ಯಾಕ್ಸಿಮಮ್ ಏಜ್ ಮಿನಿಮಮ್ 18, ಮ್ಯಾಕ್ಸಿಮಮ್ 36 ವರ್ಷ ಇರಬೇಕು. ಟೋಟಲ್ ವೇಕೆನ್ಸೀಸ್ 6,235 ಇದೆ. ಓಕೆ, ದೆನ್ ಸ್ಟೇಷನ್ ಮಾಸ್ಟರ್ ಇದೆ, ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಇದೆ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಇದೆ, ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಸೊ ಇಷ್ಟು ಹುದ್ದೆಗಳಿದಾವೆ. ಹಾಗೆ ಇದರ ಇನಿಷಿಯಲ್ ಪೇ ಕೂಡ ಕೊಟ್ಟಿದ್ದಾರೆ. ಮೆಡಿಕಲ್ ಸ್ಟ್ಯಾಂಡರ್ಡ್ ನೋಡಿ ಅದು ಕೂಡ ಕೊಟ್ಟಿದ್ದಾರೆ. ಪ್ರತಿಯೊಂದು ಹುದ್ದೆಗಳಿಗೆ ಮಿನಿಮಮ್ ಏಜ್ 18, ಮ್ಯಾಕ್ಸಿಮಮ್ 36 ಏಜ್ ಇದೆ. ಸೊ ನೋಡಿ, ಮಲ್ಟಿಪಲ್ ಪೋಸ್ಟ್ ಗಳಿದಾವೆ. ಓಕೆ, ಒಂದು 6,000 ಇದೆ, 5,000, 3,000, 7,000 ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ್ ಇದೆ. ಅದೇ ರೀತಿ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೂ 7,000 ಹುದ್ದೆಗಳಿವೆ. ಟೋಟಲ್ 30,307 ಹುದ್ದೆಗಳು. ಇದಂತೂ ಭರ್ಜರಿ ನೇಮಕಾತಿ ಅಂತಾನೆ ಹೇಳ್ಬಹುದು ಸೆಂಟ್ರಲ್ ಗವರ್ಮೆಂಟ್ ಇಂದ ರೈಲ್ವೇಸ್ ನಲ್ಲಿ. ಸೊ ಖಂಡಿತವಾಗಿ ಅಪ್ಲೈ ಮಾಡಿ. ನೋಡಿ, ಒಳ್ಳೆ ಪೋಸ್ಟ್ ಗಳಿದಾವೆ. ಹಾಗೆ ಈ ಒಂದು ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ಓಪನಿಂಗ್ ಡೇಟ್ ಸ್ಟಾರ್ಟ್ ಆದಾಗ, ಓಕೆ, ಅಪ್ಲಿಕೇಶನ್ ಯಾವಾಗ ಓಪನ್ ಆಗುತ್ತೆ ಅವಾಗ ಖಂಡಿತ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಮಿಡಿಯೇಟ್ ಆಗಿ ಅದರ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಓಕೆ, ಸೆಂಟ್ರಲ್ ಗವರ್ಮೆಂಟ್ ಹುದ್ದೆಗಳಿಗೆ ಯಾರು ವೇಟ್ ಮಾಡ್ತಾ ಇದ್ರು, ಸ್ಪೆಷಲಿ ಇನ್ ರೈಲ್ವೇಸ್ ನಲ್ಲಿ, ಅವ್ರಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.